ಪ್ರಿಯ ವಿದ್ಯಾರ್ಥಿಗಳೇ, ಈ ಅವಧಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶುಭಾ ಟಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಹೆಬ್ರಿ. In this session, we are going to learn lessons from microeconomic analysis. This is syllabus framed for first BA first semester students of Mangalore University. In this session, we are going to learn about price and output determination in price discrimination monopoly. In previous session, we learned about price discrimination, its meaning and its definition, and types of price discrimination, degrees of price discrimination, conditions for price discrimination. In this session, we are going to learn about how price discrimination policy is implemented in monopoly market. ಬೆಲೆ ತಾರತಮ್ಯ ನೀತಿಯನ್ನು ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಯಾವ ರೀತಿ ಆಚರಿಸಲಾಗುತ್ತೆ, ಆ ನೀತಿಯ ಅಡಿಯಲ್ಲಿ ಬೆಲೆ ಮತ್ತು ಉತ್ಪನ್ನವನ್ನು ಯಾವ ರೀತಿ ನಿರ್ಧರಿಸಲಾಗುತ್ತೆ ಅನ್ನೋದನ್ನು ನಾವಿವತ್ತಿನ ತರಗತಿಯಲ್ಲಿ. The aim of the monopolistic is in resorting to practice discrimination is to increase total revenue and profit. Following are essential conditions for profitable price discrimination. There should be two or more markets for the monopoly product. The elasticity of demand in each market should be different. Discriminating prices should be minimum. Price discrimination is not possible when elasticity of demand is same in sub-market. ಏಕಸ್ವಾಮ್ಯ ಬೆಲೆ ತಾರತಮ್ಯ ನೀತಿ ಯಶಸ್ವಿ ಆಗಬೇಕು ಅಂತಂದರೆ ಕೆಲವು ಅಂಶಗಳು ಇರಬೇಕಾಗುತ್ತೆ. ಆ ಅಂಶಗಳು ಏನು ಅಂತಂದರೆ, ಆ ಒಂದು ಏಕಸ್ವಾಮ್ಯ ಮಾರಾಟಗಾರನ ಉತ್ಪನ್ನಗಳಿಗೆ ಎರಡಕ್ಕಿಂತ ಅಧಿಕವಾದಂತಹ ಮಾರುಕಟ್ಟೆಗಳು ಇರಬೇಕಾಗುತ್ತೆ. ಆ ಮಾರುಕಟ್ಟೆಯಲ್ಲಿ ಬೇಡಿಕೆ ಸ್ಥಿತಿಸ್ಥಾಪಕತ್ವ ವಿಭಿನ್ನವಾಗಿ ಇರಬೇಕಾಗುತ್ತೆ. ಬೆಲೆ ತಾರತಮ್ಯದ ಬೆಲೆಯು ಕನಿಷ್ಠ ಮಟ್ಟದಲ್ಲಿ ನಿಗದಿಪಡಿಸಬೇಕಾಗುತ್ತೆ. ಒಂದು ವೇಳೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಲ್ಲ ಉಪಮಾರುಕಟ್ಟೆಗಳಲ್ಲಿ ಒಂದೇ ರೀತಿಯದ್ದಾಗಿದ್ದರೆ ಖಂಡಿತ ಅಲ್ಲಿ ಬೆಲೆ ತಾರತಮ್ಯ ನೀತಿ ಯಶಸ್ವಿಯಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬೆಲೆ ತಾರತಮ್ಯ ನೀತಿ ಯಶಸ್ವಿ ಆಗಬೇಕು ಅಂತಂದರೆ ಆ ಏಕಸ್ವಾಮ್ಯ ಉತ್ಪನ್ನಕ್ಕೆ ವಿಭಿನ್ನ ಮಾರುಕಟ್ಟೆಗಳಿರಬೇಕು. ವಿಭಿನ್ನ ಮಾರುಕಟ್ಟೆಯಲ್ಲಿ ವಿಭಿನ್ನ ಬೇಡಿಕೆ ಸ್ಥಿತಿಸ್ಥಾಪಕತ್ವಗಳು ಇರಬೇಕಾಗುತ್ತೆ. Monopolistic divides the total market into sub-markets on the basis of elasticity of demand, that's market A and market B. Monopolistic has to decide the following on the basis of each cost and revenue: determining the total output, sharing the output between the sub-markets, and fixing the prices in each sub-market. ಏಕಸ್ವಾಮ್ಯ ಮಾರಾಟಗಾರ ತನ್ನ ಮಾರುಕಟ್ಟೆಯನ್ನು ಸ್ಥಿತಿಸ್ಥಾಪಕತ್ವದ ಆಧಾರದ ಮೇಲೆ ಮಾರುಕಟ್ಟೆ ಎ, ಮಾರುಕಟ್ಟೆ ಬಿ ಅಂತೇಳಿ ವಿಂಗಡಣೆ ಮಾಡ್ತಾನೆ. ಜೊತೆಯಲ್ಲಿ ಆತ ಒಟ್ಟು ಉತ್ಪನ್ನದ ಪ್ರಮಾಣ ಎಷ್ಟಿರಬೇಕು, ಉತ್ಪಾದಿಸುವಂತಹ ಉತ್ಪನ್ನದಲ್ಲಿ ಎ ಮಾರುಕಟ್ಟೆಯಲ್ಲಿ ಮತ್ತು ಬಿ ಮಾರುಕಟ್ಟೆಯಲ್ಲಿ ಎಷ್ಟು ಸರಕುಗಳನ್ನು ಮಾರಾಟ ಮಾಡಬೇಕು, ಆ ಮಾರುಕಟ್ಟೆಗಳಲ್ಲಿ ಎಷ್ಟು ಬೆಲೆಯನ್ನು ನಿಗದಿಪಡಿಸಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಬೇಕಾಗುತ್ತೆ. ಇಂತಹ ಸನ್ನಿವೇಶದಲ್ಲಿ
ಏಕಸ್ವಾಮ್ಯ ಮಾರಾಟಗಾರ ಸಮತೋಲನವನ್ನು ಹೊಂದಬೇಕು ಅಂತಂದರೆ ಅವನು ಕೆಲವು ಷರತ್ತುಗಳನ್ನು ಪೂರೈಸಬೇಕಾಗುತ್ತೆ. ಯೂಕ್ಲಿಬರಿಯಂ ಕಂಡೀಷನ್ ಫಾರ್ ಮೊನೊಪಲಿಸ್ಟಿಕ್. Marginal cost of the total output should be equal to combined marginal revenue. MR of market A and MR of market B forms combined marginal revenue. ಏಕಸ್ವಾಮ್ಯ ಮಾರಾಟಗಾರನ ಒಟ್ಟು ಉತ್ಪನ್ನದ ಸೀಮಾಂತ ವೆಚ್ಚವು ಅವನ ಸಂಯೋಜಿತ ಸೀಮಾಂತ ಆದಾಯಕ್ಕೆ ಸಮನಾಗಿರಬೇಕಾಗುತ್ತೆ. ಸಂಯೋಜಿತ ಸೀಮಾಂತ ಆದಾಯ ಅಂತ ಅಂದರೆ ಏನು ಅಂದರೆ ಮಾರುಕಟ್ಟೆ ಎನ ಸೀಮಾಂತ ಆದಾಯ, ಮಾರುಕಟ್ಟೆ ಬಿನ ಸೀಮಾಂತ ಆದಾಯಗಳನ್ನು ಸಂಯೋಜಿಸಿರುವಂತಹ ಸೀಮಾಂತ ಆದಾಯವನ್ನು ಸಂಯೋಜಿತ ಸೀಮಾಂತ ಆದಾಯ ರೇಖೆ ಅಂತೇಳಿ ಕರೀಲಾಗುತ್ತೆ. ಹಾಗಾಗಿ ಸಂಯೋಜಿತ ಸೀಮಾಂತ ಆದಾಯವು ಆ ಉತ್ಪನ್ನಗಳ ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕಾಗುತ್ತೆ. ದ ಸೆಕೆಂಡ್ ಕಂಡೀಷನ್ ಈಸ್ MC curve must cut CMR, that is combined marginal revenue curve from below. ಸೀಮಾಂತ ವೆಚ್ಚ ರೇಖೆಯು ಸಂಯೋಜಿತ ಸೀಮಾಂತ ಆದಾಯದ ರೇಖೆಯನ್ನು ಕೆಳಭಾಗದಿಂದ ಛೇದಿಸಬೇಕಾಗುತ್ತೆ. ಈ ಎರಡು ಷರತ್ತುಗಳು ಪೂರೈಕೆಯಾದಾಗ ಏಕಸ್ವಾಮ್ಯ ಮಾರಾಟಗಾರ ಬೆಲೆ ತಾರತಮ್ಯ ನೀತಿಯ ಮುಖಾಂತರ ಸಮತೋಲನವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಏಕಸ್ವಾಮ್ಯ ಮಾರುಕಟ್ಟೆಯ ಬೆಲೆ ತಾರತಮ್ಯ ನೀತಿಯನ್ನು ನಾವು ಮುಂದಿನ ಒಂದು ರೇಖಾಚಿತ್ರದೊಂದಿಗೆ ವಿವರಿಸೋಣ. ವಿವರಣೆಗಾಗಿ ಏಕಸ್ವಾಮ್ಯ ಮಾರಾಟಗಾರ ತನ್ನ ಮಾರುಕಟ್ಟೆಯನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತಾನೆ. ಆ ಎರಡು ಭಾಗ ಯಾವುದು ಅಂದರೆ ಮಾರುಕಟ್ಟೆ ಎ ಮತ್ತು ಮಾರುಕಟ್ಟೆ ಬಿ. ಮಾರುಕಟ್ಟೆ ಎ ಯು ಅಸ್ಥಿತಿಸ್ಥಾಪತ್ವಕ ಬೇಡಿಕೆಯನ್ನು ಹೊಂದಿರುತ್ತೆ. ಮಾರುಕಟ್ಟೆ ಬಿ ಸ್ಥಿತಿಸ್ಥಾಪಕತ್ವದ ಬೇಡಿಕೆಯನ್ನು ಹೊಂದಿರುತ್ತೆ. ಮಾರುಕಟ್ಟೆಯಲ್ಲಿ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಹೆಚ್ಚು ಕಡಿಮೆ ಸ್ಥಿರವಾಗಿರುತ್ತೆ. ಆದರೆ ಬಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಸ್ಥಿತಿಸ್ಥಾಪಕತ್ವ ತುಂಬಾ ಅಸ್ಥಿರವಾಗಿರುತ್ತೆ. ಇಂತಹ ಎರಡು ಮಾರುಕಟ್ಟೆಯನ್ನು ಇಟ್ಕೊಂಡು ಯಾವ ರೀತಿ ಬೆಲೆ ತಾರತಮ್ಯ ನೀತಿಯನ್ನು ಅನುಸರಿಸ್ತಾನೆ ಅಂತೇಳಿ ನಾವು ಈ ರೇಖಾಚಿತ್ರದ ಸಹಾಯದೊಂದಿಗೆ ತಿಳ್ಕೋಬಹುದು. ಈ ರೇಖಾಚಿತ್ರದಲ್ಲಿ ನೀವು ಗಮನಿಸಬಹುದು. ರೇಖಾಚಿತ್ರದ ಮೂರನೇ ಚಿತ್ರ ಟೋಟಲ್ ಮಾರ್ಕೆಟ್ ರೇಖಾಚಿತ್ರವನ್ನು ಗಮನಿಸಿ. ಆ ಒಂದು ರೇಖಾಚಿತ್ರದಲ್ಲಿ CMR ಸಂಯೋಜಿತ ಸೀಮಾಂತ ಆದಾಯದ ರೇಖೆ, MC ಸೀಮಾಂತ ವೆಚ್ಚ ರೇಖೆಗಳನ್ನು ಗಮನಿಸಿ. ಸೀಮಾಂತ ವೆಚ್ಚ ಮತ್ತು ಸಂಯೋಜಿತ ಸೀಮಾಂತ ಆದಾಯಗಳು ಈ ಬಿಂದುವಿನಲ್ಲಿ ಸಂಧಿಸಿವೆ, ಈ ಬಿಂದುವಿನಲ್ಲಿ ಸಮನಾಗಿ ಇದೆ. ಜೊತೆಯಲ್ಲಿ MC ರೇಖೆ CMR ರೇಖೆಯನ್ನು ಕೆಳಭಾಗದಿಂದ ಛೇದಿಸಿದೆ. ಹಾಗಾಗಿ ಏಕಸ್ವಾಮ್ಯ ಮಾರಾಟಗಾರ OP ಬೆಲೆಯಲ್ಲಿ OMನಷ್ಟು ಉತ್ಪನ್ನವನ್ನು ಉತ್ಪಾದಿಸ್ತಾನೆ. ಅವನ ಒಂದು ವೆಚ್ಚದ ಸನ್ನಿವೇಶದಲ್ಲಿ OM ಪ್ರಮಾಣದ ಉತ್ಪನ್ನವನ್ನು ಉತ್ಪಾದಿಸ್ತಾನೆ. The output OM is distributed between two markets in such a way that marginal revenue in each is equal to marginal ME. ಏಕಸ್ವಾಮ್ಯ ಮಾರಾಟಗಾರ ಉತ್ಪಾದಿಸಿರುವಂತಹ ಉತ್ಪನ್ನ OM ಅನ್ನು ಎರಡು ಮಾರುಕಟ್ಟೆ ಎ ಮತ್ತು ಬಿನಲ್ಲಿ ಹಂಚಬೇಕಾಗುತ್ತೆ ಮತ್ತು ಆ ಸರಕುಗಳಿಗೆ ಬೆಲೆಯನ್ನು ನಿಗದಿಪಡಿಸಬೇಕಾಗುತ್ತೆ. ಮಾರುಕಟ್ಟೆ ಎನಲ್ಲಿ ಏಕಸ್ವಾಮ್ಯ ಮಾರಾಟಗಾರ OM ಪ್ರಮಾಣದ ಸರಕುಗಳನ್ನು ಮಾರಾಟ ಮಾಡ್ತಾನೆ OP1 ಬೆಲೆಯಲ್ಲಿ. ಈ ಮಾರುಕಟ್ಟೆಯು ತುಂಬ ಅಸ್ಥಿತಿಸ್ಥಾಪಕತ್ವ ಬೇಡಿಕೆಯನ್ನು ಹೊಂದಿರೋದ್ರಿಂದ
ಅಂದರೆ ಬೇಡಿಕೆಯಲ್ಲಿ ತುಂಬ ಬದಲಾವಣೆಗಳು ಆಗದಲೇ ಇರೋದ್ರಿಂದ ಈ ಮಾರುಕಟ್ಟೆಯಲ್ಲಿ ಕಡಿಮೆ ಸರಕುಗಳನ್ನು ಅಧಿಕ ಬೆಲೆಗೆ ಮಾರಾಟ ಮಾಡಲಾಗುತ್ತೆ. ಹಾಗಾಗಿ ಬೆಲೆ ಪ್ರಮಾಣವನ್ನು ರೇಖಾಚಿತ್ರದಲ್ಲಿ ಗಮನಿಸಿ. ಮಾರುಕಟ್ಟೆ ಎನಲ್ಲಿ ಬೆಲೆ ಅಧಿಕವಾಗಿದೆ, ಆದರೆ ಮಾರುವಂಥ ಉತ್ಪನ್ನದ ಪ್ರಮಾಣ ಕಡಿಮೆ ಇದೆ. ಈ ರೇಖಾಚಿತ್ರದಲ್ಲಿ ಗಮನಿಸಿ. ಮಾರುಕಟ್ಟೆ ಬಿ. ಏಕಸ್ವಾಮ್ಯ ಮಾರಾಟಗಾರ ಮಾರುಕಟ್ಟೆ ಬಿನಲ್ಲಿ OM2ನಷ್ಟು ಉತ್ಪನ್ನವನ್ನು ಪೂರೈಕೆ ಮಾಡ್ತಾನೆ. OP2ನಷ್ಟು ಬೆಲೆಯನ್ನು ನಿಗದಿಪಡಿಸಿದ್ದಾನೆ. ಮಾರುಕಟ್ಟೆ ಬಿನಲ್ಲಿ ಸ್ಥಿತಿಸ್ಥಾಪಕತ್ವ ಇರೋದ್ರಿಂದ ಆತ ಬೆಲೆಯನ್ನು ಕಡಿಮೆ ನಿಗದಿಪಡಿಸಿ ಹೆಚ್ಚು ಸರಕುಗಳನ್ನು ಮಾರಾಟ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ. ತನ್ನ ಒಟ್ಟು ಉತ್ಪನ್ನವನ್ನು ಎ ಮಾರುಕಟ್ಟೆ ಮತ್ತು ಬಿ ಮಾರುಕಟ್ಟೆಯಲ್ಲಿ ಹಂಚಿಕೆ ಮಾಡಿ ಬೆಲೆಯನ್ನು ನಿಗದಿಪಡಿಸಿದ್ದಾನೆ. ಅಧಿಕ ಸ್ಥಿತಿಸ್ಥಾಪಕತ್ವ ಇರುವಂತಹ ಬಿ ಮಾರುಕಟ್ಟೆಯಲ್ಲಿ ಬೆಲೆಯನ್ನು ಕಡಿಮೆ ನಿಗದಿಪಡಿಸಿದ್ದಾನೆ. ಸ್ಥಿತಿಸ್ಥಾಪಕತ್ವ ಕಡಿಮೆ ಇರುವಂತಹ ಎ ಮಾರುಕಟ್ಟೆಯಲ್ಲಿ ಅಧಿಕ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಇಂದಿನ ತರಗತಿಯ ಪಾಠವನ್ನು ಆಲಿಸಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು.